ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧನು ರಾಶಿಯ ಆಗಸ್ಟ್ ತಿಂಗಳ ದೈವಫಲ ಹೇಗಿದೆ ಅಂತ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಒಂದು ಆಗಸ್ಟ್ ತಿಂಗಳು ಓದಿನ ಜೊತೆಗೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವಂತ ಅವಕಾಶ ಸಿಗ್ತದೆ. ಹೊಸ ತರಬೇತಿ ಅಥವಾ ಕೋರ್ಸ್ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ಅವಕಾಶಗಳು ಸಿಗ್ತದೆ. ಆದ್ರೆ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನ ಮಾಡಲು ಹೋಗಿದ್ರೆ ಯಾವುದರಲ್ಲೂ ಪೂರ್ಣ ಯಶಸ್ಸು ಸಿಗದೇ ಇರಬಹುದು. ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ ಉತ್ತಮ ಸಾಧನೆ ಮಾಡಲು ಸಾಧ್ಯ. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಹೊಸ ಜವಾಬ್ದಾರಿಗಳಿಂದ ಹೊಸ ಅನುಭವಗಳು ಸಿಗ್ತದೆ. ಕೆಲಸದ ಸ್ಥಳದಲ್ಲಿ ತಮ್ಮ ಸಲಹೆಗೆ ಬೆಲೆ ಸಿಗ್ತದೆ. ಕೆಲವರಿಗೆ ದೂರದ ಊರಿಗೆ ಅಥವಾ ಪ್ರಯಾಣ ಅಥವಾ ವರ್ಗಾವಣೆ ಸೂಚನೆಗಳು ಕಾಣಬಹುದು. ಕಚೇರಿಯ ಒಳ ರಾಜಕೀಯದಿಂದ ದೂರ ಇದ್ರೆ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯ. ಇನ್ನು ಆರ್ಥಿಕವಾಗಿ ಹಣವ ಹರಿವು ಇದ್ರೂ ಕೂಡ ಅದನ್ನ ಉಳಿಸಿಕೊಳ್ಳುವಂತದ್ದು ತಮಗೆ ಸವಾಲಾಗ್ತದೆ. ಪ್ರವಾಸ, ಮನೆ ಅಥವಾ ವೈಯಕ್ತಿಕ ಕೆಲಸಗಳಿಗೆ ಹೆಚ್ಚಿನ ಹಣ ಖರ್ಚಾಗ್ತದೆ. ಸ್ನೇಹಿತರಿಗಾಗಿ ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸಿ ಇನ್ನು ವ್ಯಾಪಾರದಲ್ಲಿ ಹೊಸ ಗ್ರಾಹಕರಿಂದ ಉತ್ತಮ ಅವಕಾಶಗಳು ದೊರೆಯುತ್ತದೆ. ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡ್ರೆ ವ್ಯಾಪಾರದಲ್ಲಿ ಬೆಳವಣಿಗೆ ಕಾಣಬಹುದು. ಪಾಲುದಾರರೊಂದಿಗೆ ಸ್ಪಷ್ಟತೆ ಇದ್ರೆ ಅನೇಕ ಸಮಸ್ಯೆಗಳು ತಪ್ಪುತ್ತದೆ. ಇನ್ನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರೀತಿ ಬಹಳ ಮುಖ್ಯ. ನಿಮ್ಮ ಭಾವನೆಗಳನ್ನ ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಿದ್ರೆ ಸಂಬಂಧ ಮತ್ತಷ್ಟು ಸುಂದರವಾಗ್ತದೆ. ಹಳೆಯ ತಪ್ಪುಗಳನ್ನ ಮತ್ತೆ ನೆನಪಿಸುವುದು ಸಂಬಂಧದಲ್ಲಿ ಅಂತರ ಉಂಟು ಮಾಡ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ನೀವು ಮಾಡುವಂತ ಕೆಲಸದ ಸ್ಥಳದಲ್ಲಿ ಹೊಸ ಪರಿಚಯ ಆಗ್ತದೆ. ಇನ್ನು ಕುಟುಂಬದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ನಡೀತದೆ. ಮನೆ ಬದಲಾವಣೆ ಬಗ್ಗೆ ಆಗ್ಲಿ ಅಥವಾ ವಾಹನ ಖರೀದಿ ಬಗ್ಗೆ ಆಗ್ಲಿ ಹಾಗೆ ಶುಭ ಕಾರ್ಯದ ಆರಂಭ ಆಗುವಂತ ಸಾಧ್ಯತೆಗಳಿವೆ. ಆದ್ರೆ ಮನೆಯ ಹಿರಿಯರ ಸಲಹೆಯನ್ನ ನಿರ್ಲಕ್ಷಿಸಿದ ನಂತರ ಪಶ್ಚಾತ್ತಾಪ ಉಂಟಾಗ್ತದೆ. ಸಹೋದರರೊಂದಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಪಷ್ಟತೆ ಇರಲಿ. ಈ ಒಂದು ಆಗಸ್ಟ್ ತಿಂಗಳು ಪ್ರತಿ ಗುರುವಾರ ನೀವು ಶ್ರೀ ದತ್ತಾತ್ರೇಯ, ಶ್ರೀ ರಾಘವೇಂದ್ರ ಹಾಗೆ ಶ್ರೀ ಸಾಯಿಬಾಬಾ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಬಡವರಿಗೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನವನ್ನು ನೀಡಿ. ಈ ಆಗಸ್ಟ್ ತಿಂಗಳು ತಮ್ಮ ಅದೃಷ್ಟ ಸಂಖ್ಯೆ 3, 12 ಮತ್ತು 9. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಇದಾಗಿತ್ತು ಧನು ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ತಮ್ಮದು ಕೂಡ ಧನು ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.